ಬಿಡದಿಯಲ್ಲಿ ಸರ್ವೆ ಮಾಡೋದಕ್ಕೆ ಹೋದಂತ ಸರ್ವೆ ಆಫೀಸರ್ಗಳಿಗೆ ಮತ್ತೆ ಪೊಲೀಸ್ನವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ರೈತರು ಪೊರಕೆ ತಗೊಂಡು ಹೊಡೆದ್ಬಿಟ್ಟು ಅಲ್ಲಿಂದ ಓಡಿಸಿದ್ದಾರೆ. ಬಿಡದಿಯ ರೈತರು ನಾವು ಭೂಮಿ ಕೊಡಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಅರ್ಧ ಜನ ಕೊಡ್ತೀವಿ ಅಂತ ಇದಾರೆ, ಕೆಲವ್ರು ಕೊಡ್ತೀನಿ ಅಂತ ಇದಾರೆ, ಕೆಲವ್ರು ಕೊಡಲ್ಲ ಅಂತ ಇದಾರೆ. ಇಲ್ಲಿ ಭೂಮಿನ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಅವ್ರನ್ನ ರೈತರು ಅನ್ನಕ್ ನನಗಂತೂ ಇಷ್ಟ ಆಗ್ತದೆ. ಇಷ್ಟು ದಿವಸ ರೈತರು ಇರ್ಬೋದು ಅವ್ರು, ಆದ್ರೆ ಭೂಮಿನ ನಾವು ಕೊಡ್ತೀವಿ, ನಾವು ಸಾಗುವಳಿ ಮಾಡಲ್ಲ, ನಾವು ವ್ಯವಸಾಯ ಮಾಡಲ್ಲ ಅಂತ ಹೇಳಿದವ್ರನ್ನ ರೈತರು ಅನ್ನಕ್ ಹೆಂಗ್ ಸಾಧ್ಯ? ಓಕೆ, ಈಗ ಅವ್ರನ್ನ ಪಕ್ಕಕ್ಕಿಟ್ರೆ ನಾವು ರೈತರು ಅಂತ ಹೇಳ್ತಿದಾರಲ್ಲ, ಇವಾಗ ಆ ರೈತರ ಪರ ನಿಂತ್ಕೋಬೇಕಾದಂಥದ್ದು ಪ್ರತಿಯೊಬ್ರು ಜವಾಬ್ದಾರಿ. ಒಂದು ತುತ್ತು ಅನ್ನ ತಿಂತೀವಿ ಅಂತಂದ್ರೆ ಅದು ರೈತ ಕಷ್ಟಪಟ್ಟು ಬೆಳೆದಿರೋ ಅನ್ನ, ಅಕ್ಕಿ, ರಾಗಿ, ಬೇಳೆ ಏನೇ ಇರಲಿ, ಇದು ರೈತ ಕಷ್ಟಪಟ್ಟು ಬೆಳೆದಿರೋದನ್ನ ನಾವು ತಿಂತಿರ್ತೀವಿ ಅಂದಮೇಲೆ ರೈತರ ಪರ ನಿಂತ್ಕೋಬೇಕು. ಆ ಜಾಗದಲ್ಲಿ ಒಬ್ಬ ರೈತ ಇದ್ರು ಆ ರೈತನ ಪರ ನಿಂತ್ಕೋಬೇಕಾಗಿರೋದು ಪ್ರತಿಯೊಬ್ರು ಜವಾಬ್ದಾರಿ. ಇವಾಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಯಾಕೆ ಇಷ್ಟು ಅಟ್ಟಕ್ಕೆ ಬಿದ್ದುಬಿಟ್ಟು 9,000 ಎಕರೆಯಲ್ಲಿ ಇವಾಗ 500 ಎಕರೆ ಚಿಲ್ಡ್ರನ್ ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟು ಅದನ್ನ ಅಕ್ವೈರ್ ಮಾಡ್ಕೋಬೇಕು ಅನ್ನೋದಕ್ಕೆ ಇವಾಗ ಸರ್ವೆ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಆ ಜಾಗದಲ್ಲಿ ನಾವು ರೈತರು ನಾವು ಭೂಮಿ ಕೊಡಲ್ಲ ಅಂತಂದ್ಮೇಲೆ ಇವರು ಕಿತ್ಕತ್ತವ್ರೆ ಅಂತಂದ್ರೆ ಇದು ಸರ್ವಾಧಿಕಾರ ಅಂತ ಹೇಳ್ಬೇಕಾ, ಅಥವಾ ಇದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ಬೇಕಾ? ನನ್ನ ಭೂಮಿ ನನ್ನ ಇಷ್ಟ ಅಂತ ಅಂದ್ಮೇಲೆ ಆ ಭೂಮಿನ ಕಿತ್ಕೊಳ್ಳೋದಕ್ಕೆ ಇವ್ರಿಗೆ ಯಾವ ಹಕ್ಕಿದೆ? ನನ್ನ ಭೂಮಿನ ಇವ್ರು ಕಿತ್ಕೋತಾರೆ ಅಂತಂದ್ರೆ ಅದು ಸರ್ವಾಧಿಕಾರ ಆಗುತ್ತೆ ಹೊರತು ಇದು ಪ್ರಜಾಪ್ರಭುತ್ವ ಆಗಲ್ಲ. ಇದು ಇಷ್ಟೆಲ್ಲ ಇರ್ಬೇಕಾದ್ರೆ ರೈತರು ನಾವು ಕೊಡಲ್ಲ ಅಂತ ಇಷ್ಟು ಹೋರಾಟ ಮಾಡ್ಬೇಕಾದ್ರೆ ಒಂದು ಸರ್ಕಾರವಾಗಿ ಏನ್ ಮಾಡ್ಬೇಕು? ರೈತರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಕು. ಆಗದೆ ಇದ್ದಾಗ ಅದನ್ನ ಕೈ ಬಿಡಬೇಕು. ಸರ್ಕಾರ ಅಲ್ಲಿನ ರೈತರು ಅಲ್ಲಿ ಭೂಮಿ ಕೊಡೋದಕ್ಕೆ ಒಪ್ಪಿಲ್ಲ ಅಂದ ತಕ್ಷಣ ಆ ಯೋಜನೆ ಏನೇ ಇದ್ರು ಅದನ್ನ ಕೈ ಬಿಟ್ಬಿಟ್ಟು ರೈತರ ಪರ ನಿಂತ್ಕೋಬೇಕು. ಆದ್ರೆ ಇಷ್ಟು ಅಟುಕ್ ಬಿದ್ದು ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದು ರೈತರಿಗೆ ಹಿಂಸೆ ಕೊಟ್ಕೊಂಡು ಅಲ್ಲಿಂದ ಅವ್ರನ್ನೆಲ್ಲ ಒಕ್ಲೆಬ್ಸಿ ಯಾವ ಲಾಭಕ್ಕೋಸ್ಕರ, ಯಾರ ಪುರುಷಾರ್ಥಕ್ಕೋಸ್ಕರ, ಯಾರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಈ ಕೆಲಸ ಮಾಡ್ತಿದಾರ ನನಗೆ ಅರ್ಥ ಆಗ್ತದೆ. ಅಲ್ಲಿಂದ ರೈತರು ಅಲ್ಲಿಂದ ಪೊರಕೆ ತಗೊಂಡು ಓಡಿಸೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇದು ಕಾನೂನಿಗೆ ವಿರುದ್ಧವಾಗಿರ್ಬೋದು. ಅಧಿಕಾರಿಗಳಿಗೆ ಅಲ್ಲಿ ಪೊರಕೆ ತಗೊಂಡು ಹೊಡೆದಿರೋದಾಗಿರ್ಬೋದು, ಕಾರ್ಗಳಿಗೆ ಕಲ್ಲು ಹೊಡೆದಿರೋದಾಗಿರ್ಬೋದು, ಇದೆಲ್ಲ ಕಾನೂನಿಗೆ ವಿರುದ್ಧ ಆಗಿರ್ಬೋದು. ಆದ್ರೆ ರೈತರು ತನ್ನ ಭೂಮಿನ ಉಳಿಸ್ಕೋಬೇಕು ಅಂತಂದ್ರೆ ಒಂದು ಸರ್ಕಾರದ ಹತ್ರ ಹೋಗ್ಬೇಕು, ಇನ್ನೊಂದು ಕೋರ್ಟ್ ಹತ್ರ ಹೋಗ್ಬೇಕು. ಇದೆಲ್ಲದನ್ನು ಮೀರಿ ಸರ್ಕಾರ ನಾವು ಕಿತ್ಕೊಬಿಡ್ತೀವಿ ಅಂತ ಬಂದಾಗ ಒಬ್ಬ ಬಡವ ಆಗಿರ್ಬೋದು, ರೈತರಾಗಿರ್ಬೋದು, ಇವರೆಲ್ಲ ಸೇರಿ ಒಟ್ಟಿಗೆ ಏನ್ ಮಾಡಕ್ ಸಾಧ್ಯ? ಹೋರಾಟ ಮಾಡಕ್ ಸಾಧ್ಯ. ಅದನ್ನು ಮೀರಿ ನೀವು ಕಿತ್ಕೊಳಕ್ ಬಂದಾಗ ಇದನ್ನೇ ಮಾಡಕ್ಕಾಗೋದು. ರೈತರು ಇವತ್ತು ರೊಚ್ಚಿಗೆದಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನೀವೇ. ಇಷ್ಟು ದಿವಸ 400 ದಿನ 500 ದಿನ ಅವರು ಹೋರಾಟ ಮಾಡ್ಕೊಂಡು ಧರಣಿ ಕುತ್ಕೊಂಡು ಎಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮಗೆ ಇಷ್ಟ ಬಂದಂಗೆ ನಾವು ಸರ್ಕಾರದಲ್ಲಿ ಇದೀವಿ, ಅಧಿಕಾರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಇವತ್ತು ಅಲ್ಲಿ ಭೂಮಿನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದ್ರೆ ನೀವು ಸರ್ವಾಧಿಕಾರ ನಡೆಸ್ತಾ ಇರೋರು ನೀವುಗಳು. ಕುಮಾರಸ್ವಾಮಿ ಅವರು ರೆಡ್ ಝೋನ್ ನ ಅಲ್ಲಿ ಮಾಡಿದ್ರು ಅಂತ ಇವಾಗ ಬಾಲಕೃಷ್ಣ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಕಾಂಗ್ರೆಸ್ ಪಾರ್ಟಿಯ ಯಾರ್ಯಾರು ಲೀಡರ್ಸ್ಗಳಿದವ್ರು ಎಲ್ಲರೂ ಅದನ್ನೇ ಹೇಳ್ತಿರೋದು ಬಿಡದಿ ಟೌನ್ಶಿಪ್ ಬಗ್ಗೆ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದಾರೆ ಅಂತ ಅಂದ್ಮೇಲೆ ಅದನ್ನ ಗ್ರೀನ್ ಝೋನ್ ಮಾಡೋದಕ್ಕೆ ನಿಮ್ಗೆ ಏನ್ ಕಷ್ಟ? ನಿಮ್ ಕೈಲಿ ಅಧಿಕಾರ ಇದೆ. ಇವಾಗ ಗ್ರೀನ್ ಝೋನ್ ಮಾಡ್ತಿರೋ, ಯೆಲ್ಲೋ ಝೋನ್ ಮಾಡ್ತಿರೋ, ಯಾವ ಝೋನ್ ಮಾಡ್ತಿರೋ, ಎಲ್ಲಾ ಝೋನ್ ನಿಮ್ ಕೈಲೇ ಇದೆಯಲ್ಲ. ನೀವು ಮಾಡೋದ್ ಬಿಟ್ಬಿಟ್ಟು ಇನ್ನೊಬ್ರ ಮೇಲೆ ಗೂಬೆ ಕೂರಿಸ್ಬಿಟ್ಟು ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್ಕಾರಕ್ಕೆ ಈಗ ಏನು ಪೊರಕೆ ಹೊಡೆದಿದ್ದಾರೆ ಇದು ಅಲ್ಲಿ ಅಧಿಕಾರಿಗಳಿಗೆ ಮೆಟ್ನಲಾಗಿರ್ಬೋದು ಅಥವಾ ಪೊರಕೆಲಾಗಿರ್ಬೋದು, ಅಧಿಕಾರಿಗಳು ಹೊಡೆದಿಲ್ಲ, ಸರ್ಕಾರ ಹೊಡೆದಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಇವ್ರ ಜವಾಬ್ದಾರಿ. ಈಗ ಅಲ್ಲಿ ಯಾರ್ಯಾರು ಪೊರಕೆ ಹೊಡೆದಿದ್ದಾರೆ, ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಗಾಡಿಗಳ ಮೇಲೆ, ಅವ್ರ ಮೇಲೆ ಎಲ್ಲ ಕೇಸ್ ಹಾಕ್ತಾರೆ. ಇವಾಗ ಆ ಕೇಸ್ ಹಾಕ್ಬಿಟ್ಟು ಆ ಕೇಸ್ ಹಾಕಿಸ್ಕೊಂಡ್ರೆ ಕೋರ್ಟ್ ಅಲ್ಲಿ ಕುತ್ಕೋಬೇಕಾಗುತ್ತೆ. ರೈತರನ್ನ ಕಷ್ಟಕ್ಕೆ ತಳ್ಳಿ ಹೋರಾಟ ಮಾಡೋ ತರ ಮಾಡಿ ಅದನ್ನ ಕಿತ್ಕೊಳಕ್ಕೆ ಅಂತ ಬಂದಾಗ ಕಿತ್ಕಬಾರ್ದು ಅನ್ನೋದಕ್ಕೋಸ್ಕರ ಈ ರೈತರು ಏನೇನು ಈ ಪ್ರಯತ್ನ ಪಟ್ರು ಅದನ್ನ ಈಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇವರೆಲ್ಲರೂ ವೈಲೆನ್ಸ್ ಮಾಡಿದ್ರು, ಗಲಾಟೆ ಮಾಡಿದ್ರು, ಕಲ್ಲು ಹೊಡೆದ್ರು, ನಿಮಗೆ ಪೊರಕೆ ಹೊಡೆದ್ರು ಅಂತ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಕೋರ್ಟ್ ಸುತ್ತಿಸ್ತಾರೆ. ಇದೇ ಆಗೋದು. ಇದು ನಿನ್ನೆ ಇದಾಗಿರ್ಬೋದು, ನಿನ್ನೆ ತಾನೇ ಆಗಿದೆ. ಆದ್ರೆ ಇದಕ್ಕೆ ಆಕ್ಷನ್ ಇವತ್ತು ಬರುತ್ತೆ, ಇವತ್ತು ಇಲ್ಲ ನಾಳೆ ಬರ್ಬೋದು. ಯೋಚನೆ ಮಾಡಿ, ಒಂದು ಸರ್ಕಾರವಾಗಿ ಇವ್ರು ಮಾಡ್ತಾ ಇರೋದು ಎಂತ ಕೆಟ್ಟ ಕೆಲಸ ಅಂತಂದ್ರೆ ರೈತರನ್ನ ಅಲ್ಲಿಂದ ಒಕ್ಲೆಬ್ಸೋಕ್ ಟ್ರೈ ಮಾಡ್ತಾ ಇದಾರೆ.
ಓಕೆ, ಭೂಮಿ ಕೊಟ್ಟಿದಾರಲ್ಲ ಅವ್ರುಗಳು, ಯಾವ್ದಾರು ಲೇಔಟ್ ಮಾಡ್ಬೇಕು ಅಂತ ಬಂದಾಗ ಭೂಮಿ ಈಸಿಯಾಗಿ ಕೊಡ್ತಾರೆ. ಕೊಟ್ಟವ್ರ ಭೂಮಿ ಇಸ್ಕೊಳ್ಳಿ, ಕೊಡದೇ ಇದ್ದವ್ರ ಭೂಮಿನ ಕಿತ್ಕೊಳಕ್ ಬರ್ತಾ ಇದಾರಲ್ಲ, ಅದ್ರ ಬಗ್ಗೆ ಇಲ್ಲಿ ಇರೋದು. ಕೊಟ್ಟವ್ರ ಭೂಮಿ ಇಸ್ಕೊಂಡು ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಕೊಡದೇ ಇದ್ದವ್ರ ಭೂಮಿ ಇಸ್ಕೊಂಡು ನೀವ್ ಏನ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ರೆ ಅದನ್ನ ಕೈ ಬಿಡ್ಬೇಕು. ಕೈ ಬಿಟ್ಟಿಲ್ಲ ಅಂತಂದ್ರೆ ಇವಾಗ ಬಿಡದಿಯವ್ರ ಪರ್ಕೆಲ್ ಹೊಡೆದಿದ್ದಾರೆ. ಎಲೆಕ್ಷನ್ ಬಂದ ನಾನಂತೂ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ನಿಮ್ಮ ಒಪಿನಿಯನ್